ಡ್ಯಾಮ್ನ್ಯಾಗ ನೀರು ನಿಂದ್ರಸಂತೆ ಅಂದ್ರೆ ನಮ್ಮ ಶಾಸಕರು ನಡು ರೋಡ್ನ್ಯಾಗ ನೀರು ನಿಲ್ಸಿದಾರ. ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ ಶಾಸಕರಿಗೆ. ಶಾಸಕರಾಗಿ ಯಾಕೆ ಆಯ್ಕೆ ಆಗ್ಬೇಕ? ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಹೋರಿ ಕಟ್ಟಿ ಕಾಯೋವ್ರೆ, ನೀವು ಶಾಸಕರಾಗಕ್ಕೆ ಲಾಯಕ್ಕಿಲ್ಲ. ನೀವು ಎಲ್ಲ ಯಾರು ಕಿತ್ತೂರು ಶಾಸಕರು, ಖಾನಾಪುರ ಶಾಸಕರು, ಎಲ್ಲ ಯುವಕರು, ಹಿರಿಯರು, ತಾಯಂದಿರು, ಅಕ್ಕಂದಿರು ಎಲ್ಲಾರು ಕೂಡಿದ್ದು ಒಂದ ಕಾರಣ. ಮೇನ ನಮ್ಮ ಊರಿಗೆ ರೋಡ್ ಆಗ್ಬೇಕಾಗೈತೆ. ಯುವಕರನ್ನು ರೋಡ್ನ್ಯಾಗ ಅಡ್ಡಾಡೋದ್ ಮುಂದ ಎಷ್ಟೋ ಮಂದಿ ಸತ್ತು ಹೋಗಿದ್ದಾರೆ. ನಮ್ಮನೆ ಮೊದಲು ಇಲ್ಲಿ ಮೇನ ಉದ್ದೇಶ ನನ್ನ MLA ಬರ್ಬೇಕು. ಮೈಗಾನ ಮುಗಿದ ಮಾಡ್ರಿ ಒಂದು ಗೋಮೂರ ಮನಿ ಬರ್ತವೆ. ಅಲ್ಲಿ ಕಣಪುರಕ್ಕೆ ಹೋಗಿ ಅಡ್ಡಾಡ್ರಿ. ಈಗ ಒಂದು ಅಪ್ಪ ಏನೈತೆ ತಿಳಿತೈತೆ ನಿಮ್ಗೆ. ನೀವು ಯಾವಾಗ ಬೇಕಾದ್ರೆ ಮಾಡ್ರಿ. ಯಾಕಂದ್ರೆ ಅದಕ್ಕೆ ಅಪ್ರೂವ್ ಯಾವ ಬರ್ತಾನೋ ಬರುತ್ತಂತ ನಾನು ನಿಮಗೆ ಬಿಡೋಲ್ಲ. ಹೌದು, ಎಲ್ಲರೂ ರಸ್ತೆ ಮಾಡುವವರೆಗೆ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಹೇಳಿ ರಸ್ತೆ ಬಂದ್ ಮಾಡಿ ಉಗ್ರ ಪ್ರತಿಭಟನೆ ಮಾಡುತ್ತಿರುವ ಗ್ರಾಮಸ್ಥರು. ಎಸ್, ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಇಟಗಿ ಗ್ರಾಮದಲ್ಲೇ ರಸ್ತೆ ಅಭಿವೃದ್ಧಿ ಪಡಿಸಬೇಕೆಂದು ಸಾರ್ವಜನಿಕರು ರಸ್ತೆ ಬಂದ್ ಮಾಡಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡುತ್ತಿದ್ರು. ಕಡತನ ಬಾಗೇವಾಡಿಯಿಂದ ಇಟಗಿ ಕ್ರಾಸ್ ವರೆಗೆ ಹಾಗೂ ಇಟಗಿಯಿಂದ ಪಾರಿಶ್ವಾಡದವರೆಗೆ ರಸ್ತೆಯಲ್ಲಿ ಸಾಕಷ್ಟು ತೆಗ್ಗು ಗುಂಡಿಗಳು ಬಿದ್ದ ಕಾರಣ ಅಪಘಾತಗಳು ಸಂಭವಿಸಿ ಹಲವಾರು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಈ ರಸ್ತೆಯ ಅಭಿವೃದ್ಧಿಗಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಶಾಸಕರಿಗೆ ಹಲವಾರು ಬಾರಿ ಮನವಿಗಳನ್ನ ಸಲ್ಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆಯಲ್ಲೇ ಇಂದು ಸಾರ್ವಜನಿಕರು ರಸ್ತೆಗಿಳಿದು ತಮ್ಮ ಆಕ್ರೋಶ ಹೊರಹಾಕಿದ್ರು. ರೈತ ಮುಖಂಡರಾದ ಬಸನಗೌಡ ಪಾಟೀಲ್ ಅವರು ಮಾತನಾಡಿ, ತಾಲೂಕಿನಲ್ಲಿ ಇರುವಂತಹ ಡಾಂಬರೀಕರಣ ರಸ್ತೆಗಳು ಮಾಯವಾಗಿದ್ದು ಹದಗೆಟ್ಟ ರಸ್ತೆಯಿಂದ 20ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ತಾಲೂಕಿನಲ್ಲಿ ಬರುವಂತಹ ವಿವಿಧ ಇಲಾಖೆಯ ರಸ್ತೆಗಳು ತುಂಬಾ ಹದಗೆಟ್ಟಿದ್ದು, ಒಂದು ವೇಳೆ ಇದರಿಂದ ಸಾರ್ವಜನಿಕರಿಗೆ ಅಪಾಯವಾದ್ರೆ ನಾವು ಶಾಸಕರ ಮೇಲೆ, PWD ಅಧಿಕಾರಿಗಳ ಮೇಲೆ ಹಾಗೂ ತಹಸೀಲ್ದಾರ್ ಅವರ ಮೇಲೆ ಕೇಸು ದಾಖಲು ಮಾಡುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ರು. ನಾವು ನಿಮಗೆ ಎಚ್ಚರಿಕೆ ಕೊಡೋದು ಏನಪ್ಪಾ ಅಂತಂದ್ರ, ಇನ್ನು ಏನು ಯಾವಲ್ಲಾರ ಆಕ್ಸಿಡೆಂಟ್ ಆಯ್ತು, ಏನಾರ ಆತಪ್ಪ ಅಂತಂದ್ರ ನಿಮ್ಮ ಮೇಲೆ ನಾವು ನೇರವಾಗಿ FIR ಮಾಡ್ತೇವೆ. ಇನ್ನು PWD ಅಧಿಕಾರಿಗಳ ಮೇಲೆ, ಆಮೇಲೆ MLA ಮೇಲೆ, ತಹಸೀಲ್ದಾರ್ನ ಮೇಲೆ ನೇರವಾಗಿ ನಾವು FIR ಮಾಡುವಂತ ಕೆಲಸ ನಾವು ಮಾಡ್ತೇವೆ. ಇದೇ ಸಂದರ್ಭದಲ್ಲಿ JDS ಮುಖಂಡರಾದ ನಾಸೀರ್ ಬಾಗ್ವಾನ್ ಅವರು ಹೋರಾಟಕ್ಕೆ ಸಾಥ್ ನೀಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು, ಒಂದು ವೇಳೆ ಅಧಿಕಾರಿಗಳು ರಸ್ತೆ ದುರಸ್ತಿ ಮಾಡದಿದ್ರೆ ನಾನು ಸ್ವಂತ ಖರ್ಚಿನಿಂದ ಮಾಡುತ್ತೇನೆ ಅಂತ ಸಾರ್ವಜನಿಕರಿಗೆ ಭರವಸೆ ಕೊಟ್ರು. PWD ಅಧಿಕಾರಿಗಳು ಜುಲೈ 31ರಿಂದ ಅಭಿವೃದ್ಧಿ ಕಾಮಗಾರಿ ಪ್ರಾರಂಭ ಮಾಡೋದಾಗಿ ಲಿಖಿತ ರೂಪದ ಭರವಸೆ ನೀಡಿದ ನಂತರ ಗ್ರಾಮಸ್ಥರು ಹೋರಾಟವನ್ನ ನಿಲ್ಲಿಸಿದ್ರು. ವರದಿಗಾರರು ಜ್ಯೋತಿಬಾ ಬೆಂಡಿಗೇರಿ, ಜಸ್ಟ್ ಕನ್ನಡ ಟಿವಿ, ಖಾನಾಪುರ್. ನಾವಿಲ್ಲೆಲ್ಲ ಯುವಕರು, ಹಿರಿಯರು, ತಾಯಂದಿರು, ಅಕ್ಕಂದಿರು ಎಲ್ಲಾರು ಕೂಡಿದ್ದು ಒಂದ ಕಾರಣ. ಮೇನ ನಮ್ಮ ಊರಿಗೆ ರೋಡ್ ಆಗ್ಬೇಕಾಗೈತೆ. ಆ ರೋಡಿನ ಸಂಬಂಧ ನಾವು ಬೆಳಿಗ್ಗೆ 8ರಿಂದ ಇಲ್ಲಿ ಪ್ರತಿಭಟನೆ ಮಾಡತ್ತೇವೆ. ಇನ್ನೂ ಮಟ್ಟ ಇಲ್ಲಿ ಯಾವ ಅಧಿಕಾರಿಗಳು ಬಂದಿಲ್ಲ. ಬರ್ತಾರ ನಿರೀಕ್ಷೆ ಒಳಗ ನಾವ್ ಇಲ್ಲಿ ಕುಂತಿದ್ದೇವೆ. ಇನ್ನೊಂದು ಮಾತು ಹೇಳ್ತನ್ನ, ಅವ್ರು ಬರೋ ಮಟ್ಟ ನಾವು ಉಗ್ರ ಹೋರಾಟನು ಮಾಡ್ತೇವೆ, ಶಾಂತ ರೀತಿಯಿಂದ ಹೋರಾಟನು ಮಾಡ್ತೇವೆ. ಮತ್ತೆ ಇಲ್ಲಿ ಎಲ್ಲಾ ತಾಯಂದ್ರ ಪ್ರಕಾರ ನಾವ್ ಒಂದ್ ಮಾತಾನೆ, ಮನ್ಯಾಗ ನಮ್ಗ ಹಿಂದ್ ಮಾಡಾರದವ್ರು ಮಾಡಾರ್ ಇರ್ಲಂದು ನಾವು ಅಡಿಗೆ ಮಾಡಿಸಾದ್ರೆ ಇಲ್ಲಿ ಯುವಕರಿಗೆ ಅಡಿಗೆ ಮಾಡಿ ಊಟ ಹಾಕ್ತೇವೆ. ನಾವು ಪ್ರತಿಭಟನೆ ಮುಗಿಯ ಮಟ್ಟ ಅಂತ ನಾವ್ ಇಲ್ಲಿಂದ ಯಾರು ತಗೋಲ್ಲ. ಯಾವ್ದ ಈ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಪ್ರತ್ಯಕ್ಷವಾಗಿ ಇಲ್ಲಿ ಬಂದ್ ಅದ್ರ ಕ್ರಮವನ್ನು ಕೈಗೊಳ್ಬೇಕಂತ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಅಕ್ಕ, ಅಧಿಕಾರಿಗಳು ಬಂದಿದಾರ ಅಂತ ಹೇಳಿದ್ರಿ. ಈಗ ನಿಮಗ್ ಮತ್ತೆ ಯಾರು ಅಲ್ಲಿ ಒಳಗಿದಾರ್ರಿ? ಅಪೇಕ್ಷೆ ಏನಿದ್ರಿ ನೀವು? ಮತ್ತೆ ಯಾರು ನಮ್ ಈಗ ಸದ್ಯಕ್ಕೆ ರೋಡ್ ಆಗ್ಬೇಕಲ್ಲ. ಯಾಕಂದ್ರೆ ಎಷ್ಟೋ ಯುವಕರನ್ನು ರೋಡ್ನ್ಯಾಗ ಅಡ್ಡಾಡೋದ್ ಮುಂದ ಎಷ್ಟೋ ಮಂದಿ ಸತ್ತು ಹೋಗಿದಾರೆ. ನಮ್ಮನೆ ಸತ್ತು ಹೋದ್ರು ಇಲ್ಲಿ ಮಟ್ಟ ಅಂದ್ರೆ ಯಾರು ಬಂದ್ ಅಧಿಕಾರಿಗಳು ನೋಡಿಲ್ರಿ. ಒಂದೇ ಮಾತ ಮತ್ತ ನಮ್ ಹಿರಿಯ ನಮ್ ಅಂತಂದ್ರು ಎಷ್ಟೋ ಸತ ಏನೋ ಮನವಿನೂ ಕೊಟ್ಟಾರಂತ್ರಿ. ಮನವಿ ಕೊಟ್ರು ಇಲ್ಲಿ ಮಟ್ಟನು ಯಾವ ಅಧಿಕಾರಿನೂ ಈ ಇಟಿಗೂ ಸದಕ್ ಹಾದಿಲ್ರನ್ನ. ಮೊದಲು ಇಲ್ಲಿ ಮೇನ್ ಉದ್ದೇಶ MLA ಬರ್ಬೇಕ್ರಿ. ಇಲ್ಲಿ ಶಾಸಕರ ಕಡೆ ಅವ್ರು ಓಟ್ ಕೇಳಕ್ ಕಷ್ಟ ಬರ್ತಾರ. ಇಲ್ಲ ಜನಪ್ರತಿನಿಧಿ
ಜನಪ್ರತಿನಿಧಿಗಳು ಏನಾಗತೈತಿ ಸತ್ತಾರ ಬದುಕಿರೋ ಅಂತ ಇಲ್ಲಿ ಮಟ್ಟ ಅಂದ್ರೆ ಯಾರು ಕೇಳಕ್ ಬಂದಿಲ್ರನ್ನ. ಅದು ಎಲ್ಲ ಮಟೀರಿಯಲ್ ಬಂದು ಬಿಡು ಮಟ್ಟ ನಾವು ಹೇಳುವುದಿಲ್ಲ. ಈಗ ಬೇಕಾದ್ರೆ ಒಂದ್ ದಿನ ಹೋರಾಟ ಆಗ್ಲಿ 4 ದಿನ ಹೋರಾಟ ಆಗ್ಲಿ ನಡೀತೈತಿ. ನಾವು ಹೋರಾಟ ಮಾಡಕ್ ಎಲ್ಲರೂ ಬಂದ್ ಕುಂತಿದೇವ್ರನ್ನ ನಮ್ ಜೋಡಿ ನಮಗ್ ಸಹಾಯ ಮಾಡಕ ನಮ್ ಊರಿನ ಹಿರಿಯರು ಅದಾರು, ಯುವಕರು ಅದಾರು, ಎಲ್ಲ ಅಂತಮ್ರು ಅದಾರು. ಎಲ್ಲಾರು ಕೂಡಿ ನಾವ್ ಹೋರಾಟ ಮಾಡ್ಬೇಕಂತ ಇಲ್ಲಿ ಧರ್ನಿ ಕುಂತಿದೇವ್ರನ್ನ. ಇಡೀ ಸುತ್ತಮುತ್ತಲ 12 ಹಳ್ಳಿಯಾರು ನಾವ್ ಇಲ್ಲದೇವ್ರಿ. ತಮ್ಮ ಊರವ್ರನ್ನ ಇದನ್ನ ತಾಲೂಕಾ ಅಧ್ಯಕ್ಷರಾದ್ರ ಬಿಜೆಪಿ ಅವ್ರೇನ್ ಇದ್ರ ಬಗ್ಗೆ ಏನು ಸ್ಪಂದನೆ ಮತ್ತ ನಾವು ರಾಜಕೀಯ ಬಗ್ಗೆ ಮಾತಾಡಲ್ಲ. ರಾಜಕೀಯ ನಮಗ್ ಬೇಡ್ರಿ. ಜೆಡಿಎಸ್ ಬೇಡ. ನಮಗ್ ಊರ್ ಉದ್ದಾರ ಆಗ್ಬೇಕು, ಊರ್ ರೋಡ್ ಉದ್ದಾರ ಆಗ್ಬೇಕು. ಇಷ್ಟ ನಾವ್ ರಾಜಕೀಯದ ಬಗ್ಗೆ ಮಾತಾಡಕಂತ್ರ ಇಲ್ಲಿ ಯಾರು ಸೇರಿಲ್ಲ. ರಾಜಕೀಯ ಬಗ್ಗೆ ಯಾರೇ ಮಾತಾಡೋದು ದಯವಿಟ್ಟು ಇಲ್ಲಿಂದ ಯಾವ್ದು ಹೊರಗೆ ಹೋಗ್ರಿ. ರಾಜಕೀಯ ಸಂಬಂಧ ಇಲ್ಲ, ರಾಜಕೀಯ ಇದಕ್ಕೆ ಉಸಾಬರಿನೇ ಇಲ್ಲ. ರಾಜಕೀಯದ ಬಂದಿಲ್ಲ, ರೋಡ್ ಅಷ್ಟೇ ನಾವು ಮಾತಾಡೋರು. ಯಾವ ಬಿಜೆಪಿ ಅಧ್ಯಕ್ಷರು ಬೇಡ, ಯಾವ ಕಾಂಗ್ರೆಸ್ ಅಧ್ಯಕ್ಷರು ಬೇಡ, ಯಾವ ಜೆಡಿಎಸ್ ಅಧ್ಯಕ್ಷರು ಬೇಡ. ಊರ್ ಅಂತ ಬಂದೈತಿ, ಊರ್ ರೋಡ್ ಒಂದ ಆಗ್ಬೇಕ್ರಿ. ಇಲ್ಲಿ ಶಾಸಕರು ಕೂಡ ಬಿಜೆಪಿ ಅವ್ರು ಬರ್ಲಲ್ರಿ. ಶಾಸಕರು ಬಿಜೆಪಿ ಅದಾರ. ಅವ್ರು ಬಿಜೆಪಿ ಇದ್ರು ಬರಬೇಕಾ, ಕಾಂಗ್ರೆಸ್ ಇದ್ರು ಬರಬೇಕಾ, ಯಾರಿದ್ರು ಅವ್ರು ಬರಬೇಕಾರೆ, ಅವ್ರು ಬರಬೇಕಾರೆ. ನಾವ್ ಇನ್ನು ಮಟ್ಟ ಹೇಳ್ರಿ ಆ MLA ಅವ್ರಿಗೆ ಇಷ್ಟು ನಾವ್ ಕಿಮ್ಮತ್ ಕೊಟ್ಟು ಮಾತಾಡಕ್ಕೆ ಅಂದ್ರೆ MLA ಅವರು ನಾವ್ ಹೆಣ್ಮಕ್ಳು ಮಾತಾಡಿ ನೋಡಿ ಆದ್ರೆ ಇಲ್ಲಿ ಬರ್ಬೇಕೈತ್ರಿ. ಶಾಸಕರವ್ರು ಏನ್ ಆಪಾದನೆ ಮಾಡ್ತಾರ್ರಿ, ನಮ್ದೇನ ಮೇಲೆ ಗೌರ್ಮೆಂಟ್ ಕಾಂಗ್ರೆಸ್ ಐತ್ರಿ, ನಮ್ದು ಇಲ್ಲೇ ಬಿಜೆಪಿ ಐತಿ, ನಮ್ದ ಎಷ್ಟ್ ಐತ್ಲ ಎಸ್ಟಿಮೇಷನ್ ಮಾಡಿ ಮೇಲೆ ಕಳಿಸಿದೇವಿ. ಅದಕ್ಕೆ ಈಗ ಅಪ್ರೂವಲ್ ಆಗಿ ಬಂದು ಅಂದರೆ ದಿನಾಂಕ 31/7/2026 ರಸ್ತೆ ತಗ್ಗುಗುಡಿಗಳನ್ನು ತುಂಬಿಕೊಡಲಾಗುವುದು, ಮೆಟ್ಲಿಂಗ್ ಮಾಡಲಾಗುವುದು. ತದನಂತರ ಮಳೆಗಾಲ ಮುಗಿದ ನಂತರ ಸದರಿ ಕಾಮಗಾರಿ ಅಂದಾಜು ಪತ್ರಿಕೆಗೆ ಸಕ್ಷಮ ಪ್ರಾಧಿಕಾರದ ಅನುಮತಿ ಪಡೆದು ಟೆಂಡರ್ ನಿಯಮಾನುಸಾರ ಕ್ರಮ ಜರುಗಿಸುವುದು ಈ ಮೂಲಕ ಸಭೆಗೆ ತಿಳಿಸಲಾಗುತ್ತದೆ. ವಂದನೆಗಳೊಂದಿಗೆ. ಈಗ ನೀವು 31ಕ್ಕೆ ಚಾಲು ಮಾಡೋದು, ಈಗ ಪಾಟೋಲ್ ತುಂಬೋದು ಇವೆಲ್ಲ ಮಾಡೋದು, ಮೆಟ್ಲಿಂಗ್ ಅಕಸ್ಮಾತ್ ಮಾಡ್ಲಿಲ್ಲ ಅಂದ್ರೆ ಅದನ್ನ ಹೇಳ್ರಿ ಮೊದಲಿಗೆ. ಅದನ್ನ ಏನ್ ಹೇಳ್ರಿ ಅವ್ರು ಮಾಡ್ಲಿಲ್ಲ ಅಂದ್ರೆ ನೋಡ್ರಿ ಪರಿಸ್ಥಿತಿ ನೋಡ್ರಿ ಅವ್ರದ್ದು ಏನಾಗಿದೆ. ಅಲ್ಲಿಂದ ಇಲ್ಲಿ ಬರಾಕ 1 ವರ್ಷ 2 ವರ್ಷದಿಂದ ಈಗ ತಡ್ಕೊಂತ ಬಂದಾರ. ಎಷ್ಟು ಹೆಣಾಗ್ಯಾವು, ಎಷ್ಟು ಬಿದ್ದಾರೋ, ಎಷ್ಟು ಆಕ್ಸಿಡೆಂಟ್ ಆಗ್ಯಾವು ಯಾರಿಗ ಗೊತ್ತ, ಎಲ್ಲರಿಗೂ ಅವ್ರಿಗೆ ಗೊತ್ತ. ಪಾಪ ಅವ್ರು ಈಗ ನಾಳೆ 31ಕ್ಕೆ ಚಾಲು ಮಾಡ್ತಾರಂತ್ರಿ ಅವ್ರ. ನೋಡೋಣ ಒಂದ್ 2-3 ದಿವಸ ನೋಡ್ರಿ. ಅದಕ್ಕೆ ಏನ್ ಮಾಡೋದು ಮಾಡೋದಕ್ಕೆ ಯಾಕೆ ಅದೇನಲ್ಲ. ಈಗ ಡಬಲ್ ಸಾಹೇಬರಿಗೆ ಒಂದು ವಿನಂತಿ ಏನಂತಂದ್ರ, ಈಗ ಅವರು ಅನುಮೋದನೆ ಸಿಕ್ಕ ನಂತರ ಮಾಡ್ತಾರೆ ನಂತರ ಸರಿ ಐತಿಲ್ಲ ಅನ್ನಂಗಿಲ್ಲ. ನಂತರ ಈಗ ಏನೈತಿ ಈ PWD ಲಿಮಿಟ್ಸ್ ಒಳಗೆ ಯಾವ್ದು ರಸ್ತೆ ಬರ್ತೈತಲ್ಲ, ಇಲ್ಲಿ ಯಾವ್ದೋ ಪೈಪ್ ಲೈನ್ ಆಗ್ಲಿ ಮತ್ತೆ BSNL ವೈರ್ ಆಗ್ಲಿ ಹಾಲಾಗ್ಲಿ ಮತ್ತೊಂದಾಗ್ಲಿ ಹಡ್ಡು ಅಂತ ಇತ್ತಂದ್ರ ಅದನ್ನೆಲ್ಲ ಹಡ್ಡಿಸಿ ಎಲ್ಲಾ ಮುಗಿದಿಂದ ನಿಮ್ ಕೆಲಸ ಚಾಲು ಮಾಡ್ರಿ. ನಿಮ್ ಕೆಲಸ ಚಾಲು ಆಗಿದ್ ಮಾತ್ರ ಹೇಳ್ರಿ ಅಂದ್ರೆ ಮತ್ತೆ ಹೋದ ಪರಿಸ್ಥಿತಿ ಬರ್ತೈತಿ. ದಯವಿಟ್ಟು ಅದು ಒಂದ್ ಆಗ್ಬೇಕ. ಎಲ್ಲರೂ ಅದನ್ನ ನೀವು ಸ್ವಲ್ಪ ಅದನ್ನ ಡೈರೆಕ್ಷನ್ ಮಾಡ್ಬೇಕ್ರಿ ದಯವಿಟ್ಟು. ಮತ್ತೆ ಆಗ್ಲಿಲ್ಲ ಅಂತಂದ್ರೆ ನಮ್ದು ಮುಂದಿನ ಕೆಲಸ ನಾವು ಮಾಡ್ತೇವೆ ಇಷ್ಟ.